ನೋಡಿ ಗೈಸ್, ನಮ್ಮ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿದೆ ಮರಗಳು ನೋಡಿ. ಮಾವಿನಕಾಯಿ ಮರ, ಪಪ್ಪಾಯ, ಅಲ್ಲಿ ಚಕ್ಕೋತ ಇದೆ ನೋಡಿ. ಮಾವಿನಕಾಯಿ ಮರ. ನಮ್ಮ ಗಾರ್ಡನಲ್ಲಿರೋ ಫ್ಯೂ ಮರಗಳು ನಾನೇ ಗೈಸೋಣಿರೋದು, ಯಾಕಂದರೆ ನನ್ನ ಕೈಯಲ್ಲಿ ಚೆನ್ನಾಗಿ ಬರುತ್ತೆ ಮರ. ವೆಡ್ನೆಸ್ಡೇ ಹುಟ್ಟಿದ್ದೀರಲ್ಲ, ನಮ್ಮ ಕೈಯಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಪೌಂಡ್ಸಿದ್ದಾರೆ ನೋಡಿ. ಎಷ್ಟು ನೇರಳೆ ಹಣ್ಣಿದ್ದಾವೆ ನೋಡಿ. ನೇರಳೆ ಹಣ್ಣು ಸೀಸನ್ ಬಂದ್ಬಿಟ್ರೆ ಅಂತೂ ನಮ್ಮ ಮನೇಲಿ ಬುಟ್ಟಿ ನೇರಳೆ ಹಣ್ಣು. ನಮ್ಮ ಅಕ್ಕಗೆ ಇಷ್ಟ ಅಂತ ಹಾಕಿದ್ದು, ಅವಳಂತೂ ಅದೇ ಕೆಲಸದಲ್ಲಿ ಇರ್ತಾಳೆ. ನೇರಳೆ ಹಣ್ಣು ತಿನ್ಕೊಂಡು ಹೆವಿ ನೇರಳೆ ಹಣ್ಣು ಬಿಡುತ್ತೆ ನೋಡಿ. ದೃಷ್ಟಿ ಹಾಕ್ಬಿಡಿ ಗೈಸ್. ಈ ರೋಡಲ್ಲೆಲ್ಲ ಬಿದ್ದಿರುತ್ತೆ ನೇರಳೆ ಹಣ್ಣು ನೋಡಿ. ಸೊ ಅವರೆಲ್ಲ ಹಾಯ್ಕೊಂತಾರೆ. ಮರದ ನೇರಳೆ ಹಣ್ಣು ಇದು ಕಿತ್ತಿಟ್ಟಿದ್ದೀವಿ, ಆದರೆ ಬರ್ತಾ ಇರುತ್ತೆ. ನಮ್ಮ ಮಮ್ಮಿದಂತೂ ಏನು ಕೆಲಸ ಇಲ್ಲ, ತಂದಿರೋದೆಲ್ಲ ಬಿಡಿಸೋದು, ಈ ಥರ ಎತ್ತಿಡೋದು ಅಷ್ಟೇ ಕೆಲಸ ನಮ್ಮ ಮಮ್ಮಿದು. ಅಡುಗೆ ಯಾರು ಮಾಡ್ತಾರೆ? ಯಾವುದಿಲ್ಲ, ನಾನ್ ವೆಜ್ ಎಲ್ಲ ನಾನು ನಮ್ಮ ಅಕ್ಕನೇ ಮಾಡೋದು. ವೆಜ್ ಎಲ್ಲ ಯಾರು ಮಾಡ್ತಾರೆ? ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ. ಏನು ದಸರಿ ಐತೆ, ಆಮೇಲೆ ಇದು ಸಕ್ಕರೆ ಬುತ್ತಿ ಐತೆ ಇದರಲ್ಲಿ, ಆಮೇಲೆ ಬಾದಾಮಿ ಐತೆ, ಮಲ್ಲಿಕಾಯಿ ಐತೆ, ಸುಮಾರು ಒಂದು 15 ಜಾತಿ ನಮ್ಮ ತೋಟದಲ್ಲಿ ಬೆಳೆದಿರೋಂಥದ್ದು ಭಾಳ. ಶಬ್ಬಾಷ್. ನಾವೀಗ ನಂದಿನಿ ಡ್ಯುಲೆಕ್ಸ್ಗೆ ಬಂದಿದ್ದೇವೆ ಗೈಸ್. ನಾವು ಮೀ ಟ್ರೀಟ್ ಕೊಡ್ತಾರಂತೆ, ಅದಕ್ಕೆ ಇವಾಗ ನಂದನ ಬರ್ತೀರಿ ಗೈಸ್. ಯಾಕಂದರೆ ನಮ್ಮ ಅಕ್ಕ ನೀಟಾಗಿ ನೋಡಿಲ್ಲ ಬೋರ್ಡು, ಅದು ಬರೀ ಆನ್ಲೈನ್ ಆರ್ಡರ್ಸ್ ಅಷ್ಟೇ ಅಂತ. ಸೊ ಇಲ್ಲಿ ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮುಚ್ಕೊಂಡು ಹೋಗು. ಅಲ್ಲ ಗೈಸ್, ಇವಳು ಡಬಲ್ ಡಿಗ್ರಿ ಓದಿದ್ದಾಳೆ, ಏನಕ್ಕೆ ಪ್ರಯೋಜನ? ಅದು ಲಂಡನಲ್ಲಿ ಬೇರೆ ಓದಿಸಿದೀರು ಗೈಸ್. ಇವಳು ನಾವು ಒಂದು ಬೋರ್ಡ್ ನೋಡೋಕ್ಕಾಗಲ್ಲ, ಅಲ್ಲಿ ಹೋಗ್ಬಿಟ್ಟೆ ಹೇಳ್ತಾವನೆ ಅಂತ. ಸೊ ಇವಾಗ ನಂದನಾಗಿ ಬಂದಿದ್ದೀವಿ. ರಿಪೀಟ್ 10,000 ತಿಂತೀರ? ಇದು ಆಕ್ಚುಲಿ ಚೆನ್ನಾಗಿರೋದು. चिकन लॉलीपॉप, चिकन नहीं है, चिली चिकन खत्म हो गया था. गुंटूर चिकन रेडी हो रहा है मैम. कितना टाइम? मिनिमम 10 minutes. ओके, गिव 1 plate chili chicken. चिली चिकन, आधा चिली चिकन. ಹಾಂ, ಶ್ಯೂರ್. ನಮ್ದ್ರಲ್ಲಿ ಒಂದು ಹಾಫ್ ಟಿಕೆಟ್ ಇದ್ದಾಳೆ ಗೈಸ್. ಬಿರಿಯಾನಿ ತಗೊಂಡಿದ್ದೆ, ನಮ್ಮ ಮಮ್ಮಿ ಪಪ್ಪ ನಾನ್ ವೆಜ್ ಮೀಲ್ಸ್ ತಗೊಂಡಿದ್ರು. ಇವಳು ನಮ್ಮೆಲ್ಲರಲ್ಲೂ ಸ್ವಲ್ಪ ಎತ್ಕೊಂಡು ತಿಂತಾ ಇದ್ದಾಳೆ ಗೈಸ್. ಯಾರಾದ್ರೂ ನಂದನಾಗ ಬಂದಾಗ ಚಿಕನ್ ಶರ್ತಿ ಅಷ್ಟು ಟ್ರೈ ಮಾಡಿ ಗೈಸ್. ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು. ಇವಾಗ ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇದ್ದೀವಿ ಇಮ್ಡಳ್ಳಿಗೆ. ನಮ್ಮಪ್ಪ ಏನೋ ಯಶನ್ ನೋಡಬೇಕು ಅಂತ ಅಂದರು. ಸೊ ಹಂಗೆ ಸ್ವೀಟ್ಸ್ ತಗೊಳೋಣ ಅವಳಿಗೆ ಅಂತ ಬಂದಿದ್ದೀವಿ ಗೈಸ್. ಇವಳು ಯಶಕ್ಕೆ ಏನು ಬೇಕೋ ತಗೊತಾ ಇಲ್ಲ, ಇವಳಿಗೆ ಏನು ಬೇಕೋ ಅದು ತಗೊತಾ ಇದ್ದಾಳು ಗೈಸ್.
ನಾವಿವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಏನಕ್ಕೆ ಬಂದಿರೋದು ಅಂದ್ಬಿಟ್ಟು ರಿವೀಲ್ ಮಾಡ್ತಾ ಇದೀವಿ ಗೈಸ್ ಇವತ್ತು ನಿಮ್ಗೆಲ್ಲ. ಸೊ ಇವತ್ತು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಹೇಳ್ತೀವಿ ಗೈಸ್ ಏನಕ್ಕೆ ಏನು ಬಂದಿರೋದು, ಈ ಟೈಮಲ್ಲಿ ಏನಕ್ಕೆ ಸರ್ಪ್ರೈಸ್ ಆಗಿ ಬರ್ತಿದ್ದೀವಿ ಅಂತ. ಎಲ್ಲ ಚಿಕ್ ಚಾಟ್ ಮಾಡ್ತಾ ಇದ್ದೀರಾ. ಯಶು ತಿನ್ನೋದು ಎಷ್ಟು ಜನ ನೋಡ್ತಾ ಇದ್ದಾರೆ. ರಿವೀಲ್ ಮಾಡೋಕ್ಕಾಗಿಲ್ಲ ಗೈಸ್, ವ್ಲಾಗ್ ಅಲ್ಲಿ ಹೇಳ್ತಾಳೆ ಅಂತ. ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ರಿವೀಲ್ ಮಾಡ್ತೀವಿ. ಹೇಳಿ ಗುರು, ನಾನೇನು ಹೇಳಿ. ಟೈಮ್ ಆಲ್ಮೋಸ್ಟ್ 12 ಆಗಿದೆ. ಇವಾಗ ನನ್ನ ಹತ್ರ ಬಂದ್ಬಿಡು. ಇವಾಗ ಮನೆಗೆ ಬಂದ್ವಿ ಗೈಸ್. ಸೊ ಈ ವ್ಲಾಗ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾವು ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್. ನಾವು ಅಪ್ಪನ ಕರ್ಕೊಂಡು ಮುಂದೆ ಕೂತ್ಕೋ ಹೋಗೋ. ನಾವು ನಮ್ಮ ಅಪ್ಪನ ಕರ್ಕೊಂಡು ಇವಾಗ ವೆಸ್ಟ್ ಸೈಡ್ ಬಂದಿದ್ದೀವಿ ಗೈಸ್ ಶಾಪಿಂಗ್ ಮಾಡೋಣ ಅಂತ. ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಆಯಿತು. ನೋಡಿ ನಮ್ಮ ಅಕ್ಕ ಇಷ್ಟು ಎತ್ಕೊಂಡಿದ್ದಾಳೆ. ನಂದು ಒಂದು ಬ್ಯಾಗ್ ನಮ್ಮ ಅಪ್ಪ ಹತ್ರ ಇದೆ ಗೈಸ್. ಸೊ ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀರಿ. ಸೊ ನೋಡಿ ಶಾಪಿಂಗ್ ಎಲ್ಲ ಆಯಿತು. ಬಿಲ್ ಎಷ್ಟಿರ್ಬೋದು ಗೆಸ್ ಮಾಡಿ ಗೈಸ್. ಎಷ್ಟಾಯಿತು? 60. ಅದಕ್ಕೆ ಹೇಳೋದು, ಅವಾಗವಾಗ ಕರ್ಕೊಂಬಂದ್ರೆ ಇಷ್ಟು ಶಾಪಿಂಗ್ ಮಾಡಲ್ಲ. ನಮ್ಮಪ್ಪ ನಮ್ಮನ್ನು ಕರ್ಕೊಂಬಂದು ತುಂಬ ದಿವಸ ಆಗಿತ್ತು ಗೈಸ್. ಎಷ್ಟು ದಿವಸದಿಂದ ಕೇಳ್ತಾ ಇದ್ವಿ. ಸೊ ಇವಾಗ ಬಂದರೆ ಹಿಂಗೆ ಆಗೋದು. ಇವಾಗ ಶಾಪಿಂಗ್ ಎಲ್ಲ ಆಯಿತು, ಊಟ ಮಾಡ್ತಾ ಇದ್ದೀರಿ. ಇವಾಗ ಇಲ್ಲಿ ಬಂದುಬಿಟ್ಟು ಬಿಲ್ ನೋಡ್ತಾ ಇದ್ದಾರೆ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಸೊ ಇವಾಗ ಮನೆಗೆ ಬಂದುಬಿಟ್ಟು ಇವಳೆಲ್ಲ ನಮ್ಮಮ್ಮಗೆ ತೋರಿಸ್ತಾ ಇದ್ದಾಳೆ. ನೋಡಿ ನಮ್ಮ ಮಮ್ಮಿ ನಮ್ಮ ಜೊತೆ ಶಾಪಿಂಗ್ ಬಾ ಅಂದರೆ ಬಂದಿಲ್ಲ. ಅವ್ರ ದೊಡ್ಡ ಮಗಳು ಬಾ ಅಮ್ಮ ಮನೆಗೆ ಅಂದರೆ ಅವ್ರ ಮನೆಗೆ ಮಾತ್ರ ಬರ್ತಾವ್ರೆ ಗೈಸ್. ಹೌದು ಗೈಸ್, ಬರೀ ಚೀಟಿಂಗ್ಗೆ, ಹುಟ್ದಾಗಿಂದ ಚೀಟಿಂಗ್ಗೆ ಬೇಕು ಗೈಸ್. ಒಂದು ವಾರ ಆಯ್ತು ನಾನು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀರಿ. ನಾಳೆ ಏನೋ ಫಂಕ್ಷನ್ ಇದೆ ಅವ್ರ ಮನೇಲಿ. ಸೊ ಅದಕ್ಕೆ ಮಾವಿನಕಾಯಿ ಎಲ್ಲ ತಗೊಂಡು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಕಾರಲ್ಲಿ ವಾಶಿಗೆ ಬಿಟ್ಬಿಟ್ಟು ಇವಾಗ ನಾವು ಕ್ಯಾಬಲ್ಲಿ ಹೋಗ್ತಾ ಇದ್ದೀರಿ ಗೈಸ್. ಯಾಕಂದರೆ ನಾವು ಟ್ರಿಪ್ ಹೋಗ್ತಾ ಇದ್ದೀರಿ. ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಗೆಸ್ ಮಾಡಿ. ಬಬ್ಲು ಎತ್ತು. ಈಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ ನಾವು. ಸುಜ್ಜುಗೆ ನನ್ನ ಸೈಜ್ ಚಪ್ಪಲಿ ಬೇಕು. ಚಿನ್ನು ಫುಲ್ ಬರಲ್ಲ ಏನ ಅವಳಕ. ನೋಡ ಅವ್ನು ಫುಲ್ ತುಳಿತಾವನೆ. ನೋಡ್ ಬಬ್ಲು ಹೊಡ್ದೋಯ್ತು. ನೋಡಿ ಇವ್ರ ಮನೇಲಿ ಎಷ್ಟು ಕಾರುಗಳೈತೆ. ಇದೊಂದು, ಅದೊಂದು, ಇದೊಂದು, ಇನ್ನ ಎಲ್ಲೆಲ್ಲೋ ಅವೆಲ್ಲ. ಅದ್ರೊಳಗಡೆ ಕುತ್ಕೊಂಬೋದಲ್ಲ. ಹ್ಞೂ, ಅದ್ರೊಳಗೆ ನಾನು ಓಡಿಸಿದ್ದೀನಿ ಅದನ್ನ. ನೋಡಿ ಗೈಸ್, ಮದುವೆ ಆಗಿದ್ರೆ ಸುಜ್ಜು ಅಂತ ಮಗಳಿರೋಳು. ಇವಾಗ ಸುಜ್ಜು ಆಟ ಸಾಮಾನೆಲ್ಲ ಆಟ ಆಡ್ತಾಳೆ. ಇಬ್ರು ಹತ್ತಿದ್ರೆ ಮುರಿದೋತೈತೆ. ಅದು ಸುಜ್ಜಿ. ಸೊ ನೋಡಿ ಗೈಸ್, ಇವ್ರನ್ನೆಲ್ಲ ನಾನು ತಳ್ಳಬೇಕಂತ. ನಮ್ಮ ಅಕ್ಕ ಮನೆಯಿಂದ ಬಂದಿದ್ದೀವಿ.
ಇಲ್ಲಿ ಕಾರ್ ಎತ್ಕೊಂಡು ಹೋಗಿ ಬಂದಿದ್ದೀವಿ, ಸರ್ವಿಸಿಗೆ ಬಿಟ್ಟಿದ್ವಿ. ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ನೋಡಿದ್ರಲ್ಲ ಗೈಸ್, ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಗೆಸ್ ಮಾಡಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಇಟ್ಸ್ ಅ 3 days ಟ್ರಿಪ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಟು $2 ತಾನು ಯೂಟ್ಯೂಬ್ ಚಾನಲ್ ಗೈಸ್.